ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮೀಸ್ ಕಿಚನ್. ಇದು ನಾನು ಮೀಶೋಯಿಂದ ತೊಗೊಂಡಿದ್ದೀನಿ ಅರೇಂಜ್ ಮಾಡ್ಕೊಳ್ಳೋಕ್ಕೆ ದೇವ್ರ ಸಾಮಾನುಗಳನ್ನ. ನೋಡಿ, ಇದು 5 ಬಾಕ್ಸಸ್ ಇದೆ. ನೋಡಿ, ದೇವ್ರ ಸಾಮಾನು ಅರೇಂಜ್ ಮಾಡೋಕ್ಕಂತಲೇ ಇದನ್ನು ತೊಗೊಂಡಿದ್ದೀನಿ. ಮೊದಲನೇ ಬಾಕ್ಸಲ್ಲಿ ನೋಡಿ ಹಣ್ಣಿಡೋ ಬುಟ್ಟಿ, ಮತ್ತು ಹಬ್ಬಗಳೆಲ್ಲ ಹಣ್ಣಿಡ್ತೀವಲ್ಲ ಆ ಬುಟ್ಟಿ ಇದೆ, ಮತ್ತು ಬತ್ತಿಗಳು, ಗೆಜ್ಜೆ ವಸ್ತ್ರ ಮಾಡೋ ಬತ್ತಿ. ನೋಡಿ, ಗೆಜ್ಜೆ ವಸ್ತ್ರ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ನೋಡಿ, ಇದೆಲ್ಲ ತುಳಸಿ ಕಾಷ್ಟ ಮತ್ತು ಅಕ್ಷತೆ, ದೇವ್ರ ಪೂಜೆಗೆ ಅಕ್ಷತೆ ಮಾಡಿಟ್ಕೊಂಡಿದ್ದೀನಿ. ಮತ್ತು ನ್ಯಾಪ್ಕಿನ್ಸ್ ಇದೆ, ಪೇಪರ್ ನ್ಯಾಪ್ಕಿನ್ಸ್ ಇದೆ. ಮತ್ತು ನೈವೇದ್ಯಕ್ಕೆ ಅಂತ ನಾನು ಇಲ್ಲಿ ಕಲ್ಸಕ್ಕರೆನ ಇಟ್ಕೊಂಡಿದ್ದೀನಿ. ಬಾಕ್ಸಲ್ಲಿ ನೋಡಿ ಕಲ್ಸಕ್ಕರೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಅಕ್ಕಿ ಇಟ್ಕೊಂಡಿದ್ದೀನಿ, ಅಡಿಕೆ, ಅರಿಶಿನ ಕೊಂಬು, ಅಕ್ಕಿ ಪೂಜೆಗೆಲ್ಲ. ನೋಡಿ, ಇದು ಜಪ ಮಾಡೋದಕ್ಕೆ ರುದ್ರಾಕ್ಷಿ ಮಾಲೆ. ನೋಡಿ, ಇಷ್ಟು ಇಟ್ಕೊಂಡಿದ್ದೀನಿ. ಮೊದಲನೇ ಬಾಕ್ಸಲ್ಲಿ ನನಗೆ ಕೈ ಸಿಗೋ ಹಾಗೆ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಎರಡನೇ ಬಾಕ್ಸಲ್ಲಿ ನೋಡಿ ಸಿಝರು, ಬತ್ತಿ ಮತ್ತು ಹೂ ಕಟ್ಟೋ ದಾರ, ನಮಗೇನೇನು ಬೇಕೋ ಅದೆಲ್ಲ ಕೈ ಸಿಗೋ ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಎರಡನೇ ಬಾಕ್ಸಲ್ಲಿ ನೋಡಿ, ಇದು ದೇವ್ರ ಬುಕ್ಗಳು. ದೇವ್ರಿಗೆ ಪೂಜೆಗೆ ಬೇಕಾಗಿರೋ ಬುಕ್ಸ್ ಎಲ್ಲ ನಾನು ಈ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಮೂರನೇ ಸ್ಟೆಪ್ಪಲ್ಲಿ ನೋಡಿ ದೇವ್ರ ಸಾಮಾನು ಇಟ್ಕೊಂಡಿದ್ದೀನಿ. ನನಗೆ ದೀಪ ಹಚ್ಚೋದಕ್ಕೆ ಮತ್ತು ಆರತಿ ಮಾಡೋದಕ್ಕೆಲ್ಲ ಬೇಗ ಸಿಗಲಿ ಅಂತ ಇಲ್ಲೇ ನಾನು ಇಟ್ಕೊಂಡಿದ್ದೀನಿ. ದೀಪಗಳು, ನನಗೆ ಏನೇನು ಬೇಕೋ ಇದೆಲ್ಲ ದೇವ್ರ ಸಾಮಾನು ಇಟ್ಕೊಂಡಿದ್ದೀನಿ. ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ನೋಡಿ, ನೆಕ್ಸ್ಟ್ ಇವಾಗ ನೋಡಿ ಎಲ್ಲ ಥರ ದೀಪನೂ ಇಟ್ಕೊಂಡಿದ್ದೀನಿ ಇಲ್ಲಿ. ಈಗ ಇದನ್ನು ಆಮೇಲೆ ತೋರಿಸ್ತೀನಿ. ಇವಾಗ ಈ ಕೊನೆಯ ಬಾಕ್ಸಲ್ಲಿ ಫೋಟೋ ಮತ್ತು ತುಳಸಿ ಕಾಷ್ಟಗಳಿದೆ. ಇದೆಲ್ಲ ಫೋಟೋಗಳು ಫ್ರೆಂಡ್ಸ್. ನನಗೆ ಚೆನ್ನಾಗಿರೋ ಫೋಟೋಗಳನ್ನ ಇಟ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ಡೆಕೋರೇಷನ್ಗೆ, ಹಬ್ಬಗಳಲ್ಲಿ ಡೆಕೋರೇಷನ್, ದೇವ್ರಿಗೆ ಡೆಕೋರೇಷನ್ ಮಾಡೋದಕ್ಕೆ ಅಂತ ಇದೆಲ್ಲ ವಸ್ತುಗಳು ನೋಡಿ ಎಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕ್ಲೋಸ್ ಮಾಡಿಬಿಡೋಣ ಫ್ರೆಂಡ್ಸ್. ನೋಡಿ, ಇವಾಗ ಇಲ್ಲಿ ಈ ರ್ಯಾಕಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಈ ಬಾಕ್ಸಲ್ಲಿ ಅಂತ ನೋಡೋಣ. ನೋಡಿ, ಇಲ್ಲೆಲ್ಲ ಬರೀ ಪೂಜೆ ಸಾಮಾನು ಇಟ್ಕೊಂಡಿದ್ದೀನಿ. ದಿನನಿತ್ಯ ದೇವ್ರ ಪೂಜೆಗೆ ಏನೇನು ಬೇಕೋ ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಜಾಸ್ತಿ ನಾನು ಈ ಬಾಕ್ಸೇ ಯೂಸ್ ಮಾಡೋದು. ನೋಡಿ, ಅರಿಶಿನ ಕುಂಕುಮ, ಎಕ್ಸ್ಟ್ರಾ ಅರಿಶಿನ ಕುಂಕುಮ ಎಲ್ಲ ತೊಗೊಂಬಂದು ಇಟ್ಕೊಂಡಿರ್ತೀನಿ. ನೋಡಿ, ಒಂದೊಂದೇ ಇವಾಗ ಅರೇಂಜ್ ಮಾಡೋಣ. ಏನೇನಿದೆ ಅಂತ ಅರೇಂಜ್ ಮಾಡೋಣ. ನೋಡಿ, ಅಂಗಡಿಯಿಂದ ಎಲ್ಲ ಹೊಸ್ದಾಗಿ ತಂದಿದ್ದೀನಿ. ಇವಾಗ ಅದನ್ನು ಅರೇಂಜ್ ಮಾಡ್ತಾ ನೋಡ್ತಾ ಹೋಗೋಣ. ನೋಡಿ, ಇದು ರೋಸ್ ವಾಟರ್. ಇದು ದೇವ್ರ ಪೂಜೆಗೆ ಯೂಸ್ ಮಾಡೋ ರೋಸ್ ವಾಟರ್ ಫ್ರೆಂಡ್ಸ್. ಇದು ನಮಗಲ್ಲ, ಬರೀ ದೇವ್ರ ಪೂಜೆಗೆ ಮಾತ್ರ. ನೋಡಿ, ಇದು ದಸಾಂಗಂ ಪುಡಿ. ನೋಡಿ, ಅದು ದಸಾಂಗಂ ಪುಡಿ. ಮತ್ತು ಇದರಲ್ಲಿ ನೋಡಿ ಸುಗಂಧ ಪುಡಿ ಇದೆ, ಏಲಕ್ಕಿ, ಲವಂಗ, ಪಚ್ಚಕರ್ಪೂರ, ಈ ಥರ ಎಲ್ಲ ಗಂಧದ ಪುಡಿ ಇದೆಲ್ಲ ಬೆರೆಸಿರೋಂಥ ಸುಗಂಧಿತ ಪುಡಿ. ಮತ್ತು ಇದು ನೋಡಿ, ಇದು ತಾಳೆ ಹೂ ಕುಂಕುಮ. ಇದು ತಾಳೆ ಹೂ ಕುಂಕುಮ ದೇವ್ರ ಪೂಜೆಗಂತ ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ. ನೋಡಿ, ಇದೆಲ್ಲ ಅರೇಂಜ್ ಆದಮೇಲೆ ನೋಡಿ, ಇದು ಶಂಖ. ಇದು ದೇವ್ರ ಪೂಜೆಗೆ, ದೇವ್ರ ಅಭಿಷೇಕಕ್ಕೆಲ್ಲ ಯೂಸ್ ಮಾಡೋಂಥ ಶಂಖ, ಚಿಕ್ಕದು. ಇದು ಸಕ್ಕರೆ ಫ್ರೆಂಡ್ಸ್. ಇದು ಸಕ್ಕರೆ. ಇದು ಸಕ್ಕರೆ.
ಮತ್ತು ಇದು ಅಡಿಕೆ. ನಮಗೆ ಪೂಜೆಗೆ ಅಡಿಕೆ ಬೇಕಾಗುತ್ತಲ್ಲ ಫ್ರೆಂಡ್ಸ್, ಇದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ ನೋಡಿ. ಇದು ಅಷ್ಟಗಂಧ ಪೇಸ್ಟ್, ಇದು ಪುಡಿ, ಅಷ್ಟಗಂಧ ಪುಡಿ, ಅದು ಪೇಸ್ಟು ನೋಡಿ. ಇದು ಸಿಂಧೂರ ಬೇಕಾಗುತ್ತೆ ಪೂಜೆಗೆ. ಮತ್ತು ಇದು ರೋಸ್ ವಾಟರ್ ಇಡ್ತಾ ಇದ್ದೀನಿ ನೋಡಿ. ಇದು ಇತ್ರ, ದೇವ್ರ ಪೂಜೆಗೆ ಇತ್ರ. ಇದು ಸುಗಂಧಿತವಾದ ಪುಡಿಗಳು, ಜವ್ವಾದು ಎಲ್ಲ ಇಟ್ಕೊತಾ ಇದ್ದೀನಿ. ಮತ್ತು ಇದು ನೋಡಿ ವಿಭೂತಿ, ಸುಗಂಧಿತವಾದ ವಿಭೂತಿ. ಇದು ಈಶ್ವರನ ಪೂಜೆಗೆ. ಜೇನುತುಪ್ಪ ಪೂಜೆಗೆ, ಮತ್ತು ಪಚ್ಚ ಕರ್ಪೂರ ನೋಡಿ. ಇದೆಲ್ಲ ಸೆಪ್ರೇಟಾಗಿ ಇಟ್ಕೊತೀನಿ ನಾನು, ಮೈಲ್ಗೆ ಹಾಕಬಾರ್ದು ಅಂತ ನೋಡಿ. ಇದು ಗಂಗಾಜಲ, ನಾನು ರೋಸ್ ವಾಟರ್ ಬಾಟ್ಲಲ್ಲಿ ತುಂಬಿಟ್ಕೊಂಡಿದ್ದೀನಿ ಗಂಗಾಜಲ ಅದು ನೋಡಿ. ಇದು ಲವಂಗ ನೋಡಿ, ಪೂಜೆಗೆ ಲವಂಗನ ಬಳಸ್ತೀವಲ್ವ, ಇದರ ಲವಂಗನ ಇಲ್ಲಿ ತುಂಬಿಟ್ಕೊಂಡಿದ್ದೀನಿ. ಮತ್ತು ಇದು ಗೋಪಿ ಚಂದನ, ನಮಗೆ ಹಾಕ್ಕೊಳ್ಳೋಕ್ಕೆ ಗೋಪಿ ಚಂದನ. ಮತ್ತು ಇದು ಲಾವಂಚ ಬೇರು, ಮತ್ತು ಇದು ಸುಣ್ಣ ನೋಡಿ. ಮಿಕ್ಕಿದೆಲ್ಲ ಗಂಧ ಎಲ್ಲ ಇದೆ ನೋಡಿ. ಇದು ನೋಡಿ, ಇದು ಕಮಲದ ಬತ್ತಿ ನೋಡಿ. ಇದು ಗಂಧ ನೋಡಿ. ಹೀಗೆ ಇದನ್ನೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಗಂಧನೇ, ಇದರೊಳಗೆ ಗಂಧ ಹಾಕಿ ಇಟ್ಕೊತೀನಿ ಪೂಜೆಗೆ, ಅರ್ದಿರೋ ಗಂಧನ ನೋಡಿ. ಇವಾಗ ಇದೆಲ್ಲ ಅರೇಂಜ್ ಆಯಿತು. ಇವಾಗ ಇದನ್ನು ವಾಪಸ್ ಇಟ್ಬಿಡೋಣ. ಸಡನ್ನಾಗಿ ನಮ್ಮ ಪೂಜೆ ಮಾಡಬೇಕಾದ್ರೆ ಪಕ್ಕನೇ ಈ ಥರ ಇಟ್ಕೊಂಡಿದ್ರೆ ನಮಗೆ ಪೂಜೆ ಮಾಡೋಕ್ಕೆ ಸುಲಭ ಆಗುತ್ತೆ ನೋಡಿ. ಈ ಥರ ಅರೇಂಜ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.